ಧರ್ಮಸ್ಥಳದ ಷಡ್ಯಂತ್ರ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ವರದಿಯನ್ನು ಸಲ್ಲಿಸಿದ ನಂತರ ಒಂದು ಕ್ಲಾರಿಟಿ ಸಿಕ್ಕಿದೆ ಈಗ ಎಲ್ಲರಿಗೂ ಕೂಡ. ಇಲ್ಲಿ ಈ ಷಡ್ಯಂತ್ರಿಗಳು ರೂಪಿಸಿದಂತಹ ಕುತಂತ್ರದಿಂದಾಗಿ ಧರ್ಮಸ್ಥಳದ ಮೇಲೆ ಈ ರೀತಿ ಆರೋಪಗಳು ಬಂದವು, ಈ ರೀತಿ ವಿಚಾರಗಳು ಮುನ್ನೆಲೆಗೆ ಬಂದವು. ಆದರೆ ಸರ್ಕಾರ ತಡವಾದ್ರೂ ಕೂಡ ಈಗ ತಪ್ಪಿತಸ್ಥರನ್ಗೆ ಶಿಕ್ಷೆ ಕೊಡಿಸುವಲ್ಲಿ ಈಗ ಬಹುಶಃ ನಮ್ಮ ಸರ್ಕಾರ ಪ್ರಯತ್ನ ಪಟ್ಟಿದೆ ಅನ್ನೋದನ್ನ ಮಹೇಶ್ ತೆಂಗಿನಕಾಯಿ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಮಾತಾಡ್ತಾ ಹೇಳಿದ್ದಾರೆ, ಸರ್ಕಾರದಿಂದ ತಡವಾದ್ರೂ ಕೂಡ ನ್ಯಾಯ ಕೊಡಿಸುವ ಕೆಲಸ ಆಗಿದೆ ಅನ್ನೋದನ್ನ ಹೇಳಿದ್ದಾರೆ. ಎಸ್ಐಟಿ ಸಂಪೂರ್ಣ ವರದಿಯನ್ನ ಮಾಡಬೇಕು, ವರದಿಯನ್ನ ನೀಡಬೇಕು, ತನಿಖೆ ಸಂಪೂರ್ಣವಾಗಿ ಮುಗಿಸಿ ಸದನದಲ್ಲಿ ಚರ್ಚೆ ಮಾಡುವ ಬಗ್ಗೆ ತೀರ್ಮಾನಿಸುತ್ತೇವೆ ಅಂತ ಹೇಳಿ ಮಹೇಶ್ ತೆಂಗಿನಕಾಯಿ ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡ್ತಾ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿದ್ದಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು, ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿತ್ತು ಧರ್ಮಸ್ಥಳ ಪ್ರಕರಣ. ಈಗ ಇದು ದೊಡ್ಡ ಷಡ್ಯಂತ್ರ ಅನ್ನುವಂಥದ್ದು ಕೋರ್ಟ್ಗೆ ವರದಿಯನ್ನು ಸಲ್ಲಿಸಿದೆ. ಈ ಬಗ್ಗೆ ಏನ್ ಹೇಳ್ತಾರೆ ಸರ್? ನೋಡಿ, ಇವತ್ತು ಸರ್ಕಾರ ತಡವಾಗಾದರೂ ಕೂಡ ಅದಕ್ಕೆ ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನವನ್ನು ಇವತ್ತು ಸರ್ಕಾರ ಮಾಡಿದೆ ಮತ್ತು ಪೊಲೀಸ್ ಇಲಾಖೆ ಕೂಡ ಅದರಲ್ಲಿ ಸಾಕಷ್ಟು ವಿಚಾರ ವಿನಿಮಯ ಮಾಡಿ ಒಂದು ಹಂತದಲ್ಲಿ ಇವತ್ತು ತೆಗೆದುಕೊಂಡು ಬಂದಿದ್ದಾರೆ. ಯಾಕಂದ್ರೆ ಧರ್ಮಸ್ಥಳ ಅಂತಕ್ಕಂಥ ಇಡೀ ಹಿಂದೂಗಳಿಗೆ ಒಂದು ಪವಿತ್ರವಾಗಿರ್ತಕ್ಕಂಥ ಶ್ರದ್ಧಾ ಕೇಂದ್ರ, ಧಾರ್ಮಿಕ ಕೇಂದ್ರ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಅನಿಸಿತ್ತು ಒಂದು ಹಂತದಲ್ಲಿ ಇದು ಯಾವುದೂ ಇಲ್ಲ, ಸುಳ್ಳು ಅಂತ ಅನಿಸಿದ್ರು ಕೂಡ ಇವತ್ತು ಯೂಟ್ಯೂಬರು ಅವರು ಇವನ್ನೆಲ್ಲ ಯೂಸ್ ಮಾಡಿ ಅದಕ್ಕೆ ಸಾಕಷ್ಟು ಪ್ರಚಾರ ಕೊಡ್ತಕ್ಕಂಥ ಪ್ರಯತ್ನ ಮಾಡಿ ಬಹಳ ದೊಡ್ಡದಾಗಿರ್ತಕ್ಕಂಥ ಷಡ್ಯಂತ್ರ ನಾವು ಮೊದಲೇ ಹೇಳ್ತಾ ಇದ್ವಿ ಅನೇಕ ಸಂದರ್ಭದಲ್ಲಿ ಇದೆಲ್ಲ ಷಡ್ಯಂತ್ರ ಐತಿ ಷಡ್ಯಂತ್ರ ಅಂತ ಹೇಳಿದ್ರು ಕೂಡ ನಿಜವನ್ನು ಮುಚ್ಚಿ ಸುಳ್ಳನ್ನು ಹೆಚ್ಚು ರೀತಿಯಲ್ಲಿ ಒಯ್ಯುವಂತ ಪ್ರಯತ್ನ ಅವರೆಲ್ಲರೂ ಕೂಡ ಮಾಡುವಂತದ್ದಾಗಿತ್ತು. ಇಡೀ ಒಂದು ಹಂತದಲ್ಲಿ ಒಂದು ಒಳ್ಳೆ ರೀತಿಯಾದಂತಹ ನಿಜ ಸ್ವರೂಪವನ್ನು ಪಡೆದಿದೆ. ಇದು ಇಲ್ಲಿಗೆ ನಿಲ್ಲಬಾರದು ಯಾವುದೇ ಕಾರಣಕ್ಕೂ. ಎಸ್ಐಟಿ ಇದರ ಸಂಪೂರ್ಣ ಸತ್ಯಾಸತ್ಯತೆಯನ್ನು ಸಂಪೂರ್ಣ ಹೊರಗೆ ತೆಗಿಬೇಕು, ತೆಗೆದು ಯಾರು ಇದರಲ್ಲಿ ದೋಷಗಳಂತಕಾರ ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು. ಇದು ಬಹಳ ಸ್ಪಷ್ಟವಾಗಿತ್ತು. ಪ್ರಕರಣವನ್ನ ಎಸ್ಐಟಿ ಕೊಡುವಂತ ಹಂತದಲ್ಲೇನೆ ಸರ್ಕಾರ ಒಂದಷ್ಟು ಆಲೋಚನೆಯನ್ನ ಮಾಡಬಹುದಿತ್ತು. ಇದರ ಸತ್ಯಾಸತ್ಯತೆ ಏನು ಅನ್ನೋದು ಖಾಲಿ ಬುರುಡೆ ಎತ್ಕೊಂಡ್ಬಂದಂತ ಸಂದರ್ಭದಲ್ಲೇ ಕೇಳಬಹುದಿತ್ತು, ಉಳಿದಂತ ಅಸ್ಥಿ ಪಂಜರ ಇಲ್ಲಿ ಅಂತ. ಆ ರೀತಿ ಮಾಡದೆ ಏಕಾಏಕಿ ತನಿಖೆ ಕೊಟ್ಟರು, ಅವ್ರು ತೋರಿಸಿದ ಕಡೆ ಎಲ್ಲ ಗುಂಡಿ ಆಗೋದ್ರು. ಸೊ ಇದು ಎಲ್ಲೋ ಧರ್ಮಸ್ಥಳಕ್ಕೆ ಬರುವಂತ ಜನರ ಮೇಲೆ ಪ್ರಭಾವ ಬೀರುತ್ತೋ, ಹೌದೇನೋ ನಿಜವಾಗ್ಲೂ ಆಗ್ತಿದೇನೋ ಅಂತದ್ದು. ಸೊ ಇವತ್ತಿಗೂ ಕೂಡ ಧರ್ಮಸ್ಥಳಕ್ಕೆ ಜನರು ಹೋಗ್ತಾ ಇಲ್ಲ. ನೋಡಿ, ಒಂದು ನಾನು ಹೇಳ್ತೀನಿ, ಹಿಂದೂಗಳು ಏನೋ ಶ್ರದ್ಧಾ ಕೇಂದ್ರಗಳು, ಧಾರ್ಮಿಕ ಕೇಂದ್ರಗಳಿದಾವೆ, ಯಾರೋ ಅವ್ರು ಹೇಳಿದ್ರಂತ ಬಿಡುವಂತ ಪ್ರಶ್ನೆ ಇಲ್ಲ. ಒಂದು ಹಂತದಲ್ಲಿ ಸ್ವಲ್ಪ ಏನೋ ಕೊಂಚ ಮನಸ್ಸಿಗೆ ಅನ್ಸುತ್ತೆ ಏನಪ್ಪ ಈ ತರ ಅಂತ ಅನಿಸುವಂತ ಭಾವನೆಯನ್ನು ಕ್ರಿಯೇಟ್ ಮಾಡಬಹುದು. ಆದ್ರೆ ಯಾರು ಕೂಡ ಹೋಗುವಂತ ಬಿಡುವಂತ ಪ್ರಶ್ನೆ ಏನಿಲ್ಲ. ನಾವು ಹೋಗಿದ್ದೇವೆ, ಅನೇಕರು ಹೋಗಿದ್ದಾರೆ, ನಿರಂತರ ಹೋಗಿ ನಮ್ಮ ಉತ್ತರ ಕರ್ನಾಟಕದಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನ ಹೋಗಿ ಹೋಗ್ತಾರೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. ಆದ್ರೆ ಈಗ ಸತ್ಯ ಏನನ್ನುವಂಥದ್ದನ್ನು ಸಂಪೂರ್ಣವಾಗಿ ಹೊರಗೆ ಬರುವಂತದ್ದಾಗಿದೆ. ಎಸ್ಐಟಿ ಇನ್ನೂ ಸಂಪೂರ್ಣ ತನಿಖೆ ಆಗಬೇಕು. ಯಾಕಂದ್ರೆ ಸರ್ಕಾರ ಪ್ರಥಮ ಹಂತದಲ್ಲಿ ಇದನ್ನು ಎಚ್ಚೆತ್ತುಕೊಂಡಿತ್ತಂದ್ರೆ ಇಷ್ಟು ಮಾಡುವಂತ ಅವಶ್ಯಕತೆನೂ ಬರ್ತಿದ್ದಿಲ್ಲ. ಅದು ಯಾಕೆ ಡಿಲೇ ಬಿಟ್ರು, ಯಾವ ಕಾರಣಕ್ಕಾಗಿ ಬಿಟ್ರು ಅನ್ನೋಂಥದ್ದನ್ನ ಸರ್ಕಾರನ ಹೇಳಬೇಕು, ಇಲಾಖೆಯವರು ಇದಕ್ಕೆ ಉತ್ತರ ಕೊಡುವಂತ ಉತ್ತರ ದಾಯಿತ್ವವನ್ನು ಸರ್ಕಾರದ ಮೇಲೆ ಬರುತ್ತೆ, ಇಲಾಖೆ ಮೇಲೆ ಬರುತ್ತೆ. ಬಟ್ ದೇರವಾಲೇಕಿನ ದುರುಸ್ತು ಅಂತಕ್ಕಂಥ ಹಿಂದಿಯ ಏನ್ ಗಾದಿ ಮಾತೈತಿ ಅದನ್ನ ಅನುಗುಣವಾಗಿ ಇವತ್ತು ಮಾಡುವಂತ ಪ್ರಯತ್ನ ಆಗಿದ್ದಾರೆ. ಬಟ್ ಇದರ ಸಂಪೂರ್ಣ ತನಿಖೆ ಆಗಬೇಕು, ಸಂಪೂರ್ಣ ವಿಚಾರಗಳು ಜನರ ಮುಂದೆ ತರಬೇಕು. ಯಾಕಂದ್ರೆ ಇವತ್ತು ಒಂದೋ ಎರಡೋ ಮಾಡ್ತಾರೆ, ಯಾರೋ ಯೂಟ್ಯೂಬರ್ಗಳು ಮಾಡ್ತಾರ, ಇದನ್ನ ಮಾಡಿ ದುರುದ್ದೇಶಕ ಪೂರ್ವಕವಾಗಿ ಈ ರೀತಿಯಾದಂತಹ ಷಡ್ಯಂತ್ರ ಮಾಡುವಂತಾರ ಇನ್ನಾದರೂ ಅವ್ರದ್ದು ಕಣ ತೆರೀಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಶೀಘ್ರವಾಗಿ ಇದರ ಸಂಪೂರ್ಣ ತನಿಖೆ ಆದಷ್ಟು ಬೇಗನೆ ಮುಗಿಸಿ ಅವ್ರನ್ನೆಲ್ಲರನ್ನು ಕ್ರಮ ಏನಾಗಬೇಕು ಆ ಕ್ರಮ ಜರುಗಿಸತಕ್ಕಂಥ ಕೆಲಸವನ್ನು ಅವ್ರು ಮಾಡಬೇಕು. ಸದನದಲ್ಲಿ ಏನಾದರೂ ಚರ್ಚೆಯನ್ನು ಮಾಡ್ತೀರಾ? ಈ ಬಗ್ಗೆ ಚರ್ಚೆ ಮಾಡಿ ಸರ್ಕಾರಕ್ಕೆ ಒಂದಷ್ಟು ಜಾಗೃತಿಯನ್ನ ಅಥವಾ ಸರ್ಕಾರದ ಏನ್ ತಪ್ಪನ್ನ ಎತ್ತು ಹಿಡಿಯುವಂತದ್ದು ಈ ರೀತಿಯನ್ನು ಮಾಡ್ತೀರಾ? ನೋಡಿ, ನಾಳೆ ದಿವಸ ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಮಾನ್ಯ ಅಶೋಕ್ ಅವರು ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವ್ರ ಜೊತೆ ಇದರ ಬಗ್ಗೆ ಚರ್ಚೆ ಆಗಿರುತ್ತೆ. ಅವ್ರು ತೆಗೆದುಕೊಳ್ಳತಕ್ಕಂಥ ನಿರ್ಣಯಕ್ಕೆ ಇಡೀ ಪಾರ್ಟಿ ಬದ್ಧರಾಗಿರುತ್ತೆ. ಇದಿಷ್ಟು ಶಾಸಕರಾದಂತಹ ಮಹೇಶ್ ತೆಂಗಿನಕಾಯಿ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಧರ್ಮಸ್ಥಳದ ಷಡ್ಯಂತ್ರ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ವರದಿಯನ್ನು ಸಲ್ಲಿಸಿದ ನಂತರ ಒಂದು ಕ್ಲಾರಿಟಿ ಸಿಕ್ಕಿದೆ ಈಗ ಎಲ್ಲರಿಗೂ ಕೂಡ. ಇಲ್ಲಿ ಈ ಷಡ್ಯಂತ್ರಿಗಳು ರೂಪಿಸಿದಂತಹ ಕುತಂತ್ರದಿಂದಾಗಿ ಧರ್ಮಸ್ಥಳದ ಮೇಲೆ ಈ ರೀತಿ ಆರೋಪಗಳು ಬಂದವು, ಈ ರೀತಿ ವಿಚಾರಗಳು ಮುನ್ನೆಲೆಗೆ ಬಂದವು. ಆದರೆ ಸರ್ಕಾರ ತಡವಾದ್ರೂ ಕೂಡ ಈಗ ತಪ್ಪಿತಸ್ಥರನ್ಗೆ ಶಿಕ್ಷೆ ಕೊಡಿಸುವಲ್ಲಿ ಈಗ ಬಹುಶಃ ನಮ್ಮ ಸರ್ಕಾರ ಪ್ರಯತ್ನ ಪಟ್ಟಿದೆ ಅನ್ನೋದನ್ನ ಮಹೇಶ್ ತೆಂಗಿನಕಾಯಿ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಮಾತಾಡ್ತಾ ಹೇಳಿದ್ದಾರೆ, ಸರ್ಕಾರದಿಂದ ತಡವಾದ್ರೂ ಕೂಡ ನ್ಯಾಯ ಕೊಡಿಸುವ ಕೆಲಸ ಆಗಿದೆ ಅನ್ನೋದನ್ನ ಹೇಳಿದ್ದಾರೆ. ಎಸ್ಐಟಿ ಸಂಪೂರ್ಣ ವರದಿಯನ್ನ ಮಾಡಬೇಕು, ವರದಿಯನ್ನ ನೀಡಬೇಕು, ತನಿಖೆ ಸಂಪೂರ್ಣವಾಗಿ ಮುಗಿಸಿ ಸದನದಲ್ಲಿ ಚರ್ಚೆ ಮಾಡುವ ಬಗ್ಗೆ ತೀರ್ಮಾನಿಸುತ್ತೇವೆ ಅಂತ ಹೇಳಿ ಮಹೇಶ್ ತೆಂಗಿನಕಾಯಿ ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡ್ತಾ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿದ್ದಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು, ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿತ್ತು ಧರ್ಮಸ್ಥಳ ಪ್ರಕರಣ. ಈಗ ಇದು ದೊಡ್ಡ ಷಡ್ಯಂತ್ರ ಅನ್ನುವಂಥದ್ದು ಕೋರ್ಟ್ಗೆ ವರದಿಯನ್ನು ಸಲ್ಲಿಸಿದೆ. ಈ ಬಗ್ಗೆ ಏನ್ ಹೇಳ್ತಾರೆ ಸರ್? ನೋಡಿ, ಇವತ್ತು ಸರ್ಕಾರ ತಡವಾಗಾದರೂ ಕೂಡ ಅದಕ್ಕೆ ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನವನ್ನು ಇವತ್ತು ಸರ್ಕಾರ ಮಾಡಿದೆ ಮತ್ತು ಪೊಲೀಸ್ ಇಲಾಖೆ ಕೂಡ ಅದರಲ್ಲಿ ಸಾಕಷ್ಟು
ವಿಚಾರ ವಿನಿಮಯ ಮಾಡಿ ಒಂದು ಹಂತದಲ್ಲಿ ಇವತ್ತು ತೆಗೆದುಕೊಂಡು ಬಂದಿದ್ದಾರೆ. ಯಾಕಂದ್ರೆ ಧರ್ಮಸ್ಥಳ ಅಂತಕ್ಕದ್ದು ಇಡೀ ಹಿಂದೂಗಳಿಗೆ ಒಂದು ಪವಿತ್ರವಾಗಿರ್ತಕ್ಕಂಥ ಶ್ರದ್ಧಾ ಕೇಂದ್ರ, ಧಾರ್ಮಿಕ ಕೇಂದ್ರ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಅನಿಸಿತ್ತು ಒಂದು ಹಂತದಲ್ಲಿ ಇದು ಯಾವುದೂ ಇಲ್ಲ, ಸುಳ್ಳು ಅಂತ ಅನಿಸಿದ್ರು ಕೂಡ ಇವತ್ತು ಯೂಟ್ಯೂಬರು ಇವ್ರನ್ನೆಲ್ಲ ಯೂಸ್ ಮಾಡಿ ಅದಕ್ಕೆ ಸಾಕಷ್ಟು ಪ್ರಚಾರ ಕೊಡ್ತಕ್ಕಂಥ ಪ್ರಯತ್ನ ಮಾಡಿ ಬಹಳ ದೊಡ್ಡದಾಗಿರ್ತಕ್ಕಂಥ ಷಡ್ಯಂತ್ರ. ನಾವು ಮೊದಲೇ ಹೇಳ್ತಾ ಇದ್ವಿ ಅನೇಕ ಸಂದರ್ಭದಲ್ಲಿ ಇದೆಲ್ಲ ಷಡ್ಯಂತ್ರ ಐತಿ ಅಂತ ಹೇಳಿದ್ರು ಕೂಡ ನಿಜವನ್ನು ಮುಚ್ಚಿ ಸುಳ್ಳನ್ನು ಹೆಚ್ಚು ರೀತಿಯಲ್ಲಿ ಒಯ್ಯುವಂತ ಪ್ರಯತ್ನ ಅವರೆಲ್ಲರೂ ಕೂಡ ಮಾಡುವಂತದ್ದಾಗಿದ್ದು ಇಟಿ ಒಂದು ಹಂತದಲ್ಲಿ ಒಂದು ಒಳ್ಳೆ ರೀತಿಯಾದಂತಹ ನಿಜ ಸ್ವರೂಪವನ್ನು ಪಡೆದಿದೆ. ಇದು ಇಲ್ಲಿಗೆ ನಿಲ್ಲಬಾರದು ಯಾವುದೇ ಕಾರಣಕ್ಕೂ. SIT ಇದರ ಸಂಪೂರ್ಣ ಸತ್ಯಾಸತ್ಯತೆಯನ್ನು ಸಂಪೂರ್ಣ ಹೊರಗೆ ತೆಗಿಬೇಕು. ತೆಗೆದು ಯಾರು ಇದರಲ್ಲಿ ದೋಷಗಳಂತಾರ ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು. ಇದು ಬಹಳ ಸ್ಪಷ್ಟವಾಗಿತ್ತು. ಪ್ರಕರಣವನ್ನ SIT ಕೊಡುವಂತ ಹಂತದಲ್ಲೇನೆ ಸರ್ಕಾರ ಒಂದಷ್ಟು ಆಲೋಚನೆಯನ್ನ ಮಾಡಬಹುದಿತ್ತು. ಇದರ ಸತ್ಯಾಸತ್ಯತೆ ಏನು ಅನ್ನೋದು ಖಾಲಿ ಬುರುಡೆ ಎತ್ಕೊಂಡ್ಬಂದಂತ ಸಂದರ್ಭದಲ್ಲೇ ಕೇಳಬಹುದಿತ್ತು, ಉಳಿದಂತ ಅಸ್ಥಿ ಪಂಜರ ಇಲ್ಲಿ ಅಂತ. ಆ ರೀತಿ ಮಾಡದೆ ಏಕಾಏಕಿ ತನಿಖೆ ಕೊಟ್ಟರು, ಅವ್ರು ತೋರಿಸಿದ ಕಡೆ ಎಲ್ಲ ಗುಂಡಿ ಆಗೋದ್ರು. ಸೊ ಇದು ಎಲ್ಲೋ ಧರ್ಮಸ್ಥಳಕ್ಕೆ ಬರುವಂತ ಜನರ ಮೇಲೆ ಪ್ರಭಾವ ಬೀರುತ್ತೋ, ಹೌದೇನೋ ನಿಜವಾಗ್ಲೂ ಆಗ್ತಿದೇನೋ ಅಂತದ್ದು. ಸೊ ಇವತ್ತಿಗೂ ಕೂಡ ಧರ್ಮಸ್ಥಳಕ್ಕೆ ಜನರು ಹೋಗ್ತಾ ಇಲ್ಲ. ನೋಡಿ, ನಾನು ಹೇಳ್ತೀನಿ, ಹಿಂದೂಗಳ ಏನೋ ಶ್ರದ್ಧಾ ಕೇಂದ್ರಗಳು, ಧಾರ್ಮಿಕ ಕೇಂದ್ರಗಳಿದಾವ, ಯಾರೋ ಅವ್ರು ಹೇಳಿದ್ರಂತ ಬಿಡುವಂತ ಪ್ರಶ್ನೆ ಇಲ್ಲ. ಒಂದು ಹಂತದಲ್ಲಿ ಸ್ವಲ್ಪ ಏನೋ ಕೊಂಚ ಮನಸ್ಸಿಗೆ ಅನ್ಸುತ್ತೆ ಏನಪ್ಪ ಈ ತರ ಅಂತ ಅನಿಸುವಂತ ಭಾವನೆಯನ್ನು ಕ್ರಿಯೇಟ್ ಮಾಡಬಹುದು. ಆದ್ರೆ ಯಾರು ಕೂಡ ಹೋಗುವಂತ ಬಿಡುವಂತ ಪ್ರಶ್ನೆ ಇಲ್ಲ. ನಾವು ಹೋಗಿದ್ದೇವೆ, ಅನೇಕರು ಹೋಗಿದ್ದಾರೆ, ನಿರಂತರ ಹೋಗಿ ನಮ್ಮ ಉತ್ತರ ಕರ್ನಾಟಕದಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನ ಹೋಗಿ ಹೋಗ್ತಾರೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. ಆದ್ರೆ ಈಗ ಸತ್ಯ ಏನನ್ನುವಂಥದ್ದನ್ನು ಸಂಪೂರ್ಣವಾಗಿ ಹೊರಗೆ ಬರುವಂತದ್ದಾಗಿದೆ. SIT ಇನ್ನೂ ಸಂಪೂರ್ಣ ತನಿಖೆ ಆಗಬೇಕು. ಯಾಕಂದ್ರೆ ಸರ್ಕಾರ ಪ್ರಥಮ ಹಂತದಲ್ಲಿ ಇದನ್ನು ಎಚ್ಚೆತ್ತುಕೊಂಡಿತ್ತಂದ್ರೆ ಇಷ್ಟು ಮಾಡುವಂತ ಅವಶ್ಯಕತೆನೂ ಬರ್ತಿದ್ದಿಲ್ಲ. ಅದು ಯಾಕೆ ಡಿಲೇ ಬಿಟ್ರು, ಯಾವ ಕಾರಣಕ್ಕಾಗಿ ಬಿಟ್ರು ಅನ್ನೋಂಥದ್ದನ್ನ ಸರ್ಕಾರನ ಹೇಳಬೇಕು. ಇಲಾಖೆಯವರು ಇದಕ್ಕೆ ಉತ್ತರ ಕೊಡುವಂತ ಉತ್ತರ ದಾಯಿತ್ವವನ್ನು ಸರ್ಕಾರದ ಮೇಲೆ ಬರುತ್ತೆ, ಇಲಾಖೆ ಮೇಲೆ ಬರುತ್ತೆ. ಬಟ್ ದೇರವಾಲೇಕಿನ ದುರುಸ್ತು ಅಂತಕ್ಕಂಥ ಹಿಂದಿ ಏನ್ ಗಾದಿ ಮಾತೈತಿ ಅದನ್ನ ಅನುಗುಣವಾಗಿ ಇವತ್ತು ಮಾಡುವಂತ ಪ್ರಯತ್ನ ಆಗಿದ್ದಾರೆ. ಬಟ್ ಇದರ ಸಂಪೂರ್ಣ ತನಿಖೆ ಆಗಬೇಕು, ಸಂಪೂರ್ಣ ವಿಚಾರಗಳು ಜನರ ಮುಂದೆ ತರಬೇಕು. ಯಾಕಂದ್ರೆ ಇವತ್ತು ಒಂದೋ ಎರಡೋ ಮಾಡ್ತಾರೆ, ಯಾರೋ ಯೂಟ್ಯೂಬರ್ಗಳು ಮಾಡ್ತಾರ, ಇದನ್ನ ಮಾಡಿ ದುರುದ್ದೇಶಕ ಪೂರ್ವಕವಾಗಿ ಈ ರೀತಿಯಾದಂತಹ ಷಡ್ಯಂತ್ರ ಮಾಡುವಂತವ್ರ ಇನ್ನಾದರೂ ಅವ್ರದ್ದು ಕಣ ತೆರೀಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಶೀಘ್ರವಾಗಿ ಇದರ ಸಂಪೂರ್ಣ ತನಿಖೆ ಆದಷ್ಟು ಬೇಗನೆ ಮುಗಿಸಿ ಅವ್ರನ್ನೆಲ್ಲರನ್ನು ಕ್ರಮ ಏನಾಗಬೇಕು ಆ ಕ್ರಮ ಜರುಗಿಸತಕ್ಕಂಥ ಕೆಲಸವನ್ನು ಅವ್ರು ಮಾಡಬೇಕು. ಸದನದಲ್ಲಿ ಏನಾದರೂ ಚರ್ಚೆಯನ್ನು ಮಾಡ್ತೀರಾ? ಈ ಬಗ್ಗೆ ಚರ್ಚೆ ಮಾಡಿ ಸರ್ಕಾರಕ್ಕೆ ಒಂದಷ್ಟು ಜಾಗೃತಿಯನ್ನ ಅಥವಾ ಸರ್ಕಾರದ ಏನ್ ತಪ್ಪನ್ನ ಎತ್ತು ಹಿಡಿಯುವಂತದ್ದು ಈ ರೀತಿಯನ್ನು ಮಾಡ್ತೀರಾ? ನೋಡಿ, ನಾಳೆ ದಿವಸ ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಮಾನ್ಯ ಅಶೋಕ್ ಅವರು ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವ್ರ ಜೊತೆ ಇದರ ಬಗ್ಗೆ ಚರ್ಚೆ ಆಗಿರುತ್ತೆ. ಅವ್ರು ತೆಗೆದುಕೊಳ್ಳತಕ್ಕಂಥ ನಿರ್ಣಯಕ್ಕೆ ಇಡೀ ಪಾರ್ಟಿ ಬದ್ಧರಾಗಿರುತ್ತೆ. ಇದಿಷ್ಟು ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಧರ್ಮಸ್ಥಳದ ಷಡ್ಯಂತ್ರ ಪ್ರಕರಣದಲ್ಲಿ SIT ಅಧಿಕಾರಿಗಳು ವರದಿಯನ್ನು ಸಲ್ಲಿಸಿ ಆದ ನಂತರ ಒಂದು ಕ್ಲಾರಿಟಿ ಸಿಕ್ಕಿದೆ ಈಗ ಎಲ್ಲರಿಗೂ ಕೂಡ. ಇಲ್ಲಿ ಈ ಷಡ್ಯಂತ್ರಿಗಳು ರೂಪಿಸಿದಂತಹ ಕುತಂತ್ರದಿಂದಾಗಿ ಧರ್ಮಸ್ಥಳದ ಮೇಲೆ ಈ ರೀತಿ ಆರೋಪಗಳು ಬಂದವು, ಈ ರೀತಿ ವಿಚಾರಗಳು ಮುನ್ನೆಲೆಗೆ ಬಂದವು. ಆದರೆ ಸರ್ಕಾರ ತಡವಾದ್ರೂ ಕೂಡ ಈಗ ತಪ್ಪಿತಸ್ಥರನಿಗೆ ಶಿಕ್ಷೆ ಕೊಡಿಸುವಲ್ಲಿ ಈಗ ಬಹುಶಃ ನಮ್ಮ ಸರ್ಕಾರ ಪ್ರಯತ್ನ ಪಟ್ಟಿದೆ ಅನ್ನೋದನ್ನ ಮಹೇಶ್ ತೆಂಗಿನಕಾಯಿ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಮಾತಾಡ್ತಾ ಹೇಳಿದ್ದಾರೆ, ಸರ್ಕಾರದಿಂದ ತಡವಾದ್ರೂ ಕೂಡ ನ್ಯಾಯ ಕೊಡಿಸುವ ಕೆಲಸ ಆಗಿದೆ ಅನ್ನೋದನ್ನ ಹೇಳಿದ್ದಾರೆ. SIT ಸಂಪೂರ್ಣ ವರದಿಯನ್ನ ಮಾಡಬೇಕು, ವರದಿಯನ್ನ ನೀಡಬೇಕು, ತನಿಖೆ ಸಂಪೂರ್ಣವಾಗಿ ಮುಗಿಸಿ ಸದನದಲ್ಲಿ ಚರ್ಚೆ ಮಾಡುವ ಬಗ್ಗೆ ತೀರ್ಮಾನಿಸುತ್ತೇವೆ ಅಂತೇಳಿ ಮಹೇಶ್ ತೆಂಗಿನಕಾಯಿ ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡ್ತಾ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿದ್ದಾರೆ. ಸರ್, ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು, ಇಡೀ ದೇಶವೇ ತಿರುಗಿ ನೋಡುವಂತ ಮಾಡಿತ್ತು ಧರ್ಮಸ್ಥಳ ಪ್ರಕರಣ. ಈಗ ಇದು ದೊಡ್ಡ ಷಡ್ಯಂತ್ರ ಅನ್ನುವಂಥದ್ದು ಕೋರ್ಟ್ಗೆ ವರದಿಯನ್ನು ಸಲ್ಲಿಸಿದೆ. ಈ ಬಗ್ಗೆ ಏನ್ ಹೇಳ್ತಾರೆ ಸರ್? ನೋಡಿ, ಇವತ್ತು ಸರ್ಕಾರ ತಡವಾಗಾದರೂ ಕೂಡ ಅದಕ್ಕೆ ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನವನ್ನು ಇವತ್ತು ಸರ್ಕಾರ ಮಾಡಿದೆ ಮತ್ತು ಪೊಲೀಸ್ ಇಲಾಖೆ ಕೂಡ ಅದರಲ್ಲಿ ಸಾಕಷ್ಟು ವಿಚಾರ ವಿನಿಮಯ ಮಾಡಿ ಒಂದು ಹಂತದಲ್ಲಿ ಇವತ್ತು ತೆಗೆದುಕೊಂಡು ಬಂದಿದ್ದಾರೆ. ಯಾಕಂದ್ರೆ ಧರ್ಮಸ್ಥಳ ಅಂತಕ್ಕದ್ದು ಇಡೀ ಹಿಂದೂಗಳಿಗೆ ಒಂದು ಪವಿತ್ರವಾಗಿರ್ತಕ್ಕಂಥ ಶ್ರದ್ಧಾ ಕೇಂದ್ರ, ಧಾರ್ಮಿಕ ಕೇಂದ್ರ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಅನಿಸಿತ್ತು ಒಂದು ಹಂತದಲ್ಲಿ ಇದು ಯಾವುದೂ ಇಲ್ಲ, ಸುಳ್ಳು ಅಂತ ಅನಿಸಿದ್ರು ಕೂಡ ಇವತ್ತು ಯೂಟ್ಯೂಬರು ಇವ್ರನ್ನೆಲ್ಲ ಯೂಸ್ ಮಾಡಿ ಅದಕ್ಕೆ ಸಾಕಷ್ಟು ಪ್ರಚಾರ ಕೊಡ್ತಕ್ಕಂಥ ಪ್ರಯತ್ನ ಮಾಡಿ ಬಹಳ ದೊಡ್ಡದಾಗಿರ್ತಕ್ಕಂಥ ಷಡ್ಯಂತ್ರ. ನಾವು ಮೊದಲೇ ಹೇಳ್ತಾ ಇದ್ವಿ ಅನೇಕ ಸಂದರ್ಭದಲ್ಲಿ ಇದೆಲ್ಲ ಷಡ್ಯಂತ್ರ ಐತಿ ಅಂತ ಹೇಳಿದ್ರು ಕೂಡ ನಿಜವನ್ನು ಮುಚ್ಚಿ ಸುಳ್ಳನ್ನು ಹೆಚ್ಚು ರೀತಿಯಲ್ಲಿ ಒಯ್ಯುವಂತ ಪ್ರಯತ್ನ ಅವರೆಲ್ಲರೂ ಕೂಡ ಮಾಡುವಂತದ್ದಾಗಿದ್ದು ಇಟಿ ಒಂದು ಹಂತದಲ್ಲಿ ಒಂದು ಒಳ್ಳೆ ರೀತಿಯಾದಂತಹ ನಿಜ ಸ್ವರೂಪವನ್ನು ಪಡೆದಿದೆ. ಇದು ಇಲ್ಲಿಗೆ ನಿಲ್ಲಬಾರದು ಯಾವುದೇ ಕಾರಣಕ್ಕೂ. SIT ಇದರ ಸಂಪೂರ್ಣ ಸತ್ಯಾಸತ್ಯತೆಯನ್ನು ಸಂಪೂರ್ಣ ಹೊರಗೆ ತೆಗಿಬೇಕು. ತೆಗೆದು ಯಾರು ಇದರಲ್ಲಿ ದೋಷಗಳಂತಾರ ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು. ಇದು ಬಹಳ ಸ್ಪಷ್ಟವಾಗಿತ್ತು. ಪ್ರಕರಣವನ್ನ SIT ಕೊಡುವಂತ ಹಂತದಲ್ಲೇನೆ ಸರ್ಕಾರ ಒಂದಷ್ಟು ಆಲೋಚನೆಯನ್ನ ಮಾಡಬಹುದಿತ್ತು. ಇದರ ಸತ್ಯಾಸತ್ಯತೆ ಏನು ಅನ್ನೋದು ಖಾಲಿ ಬುರುಡೆ ಎತ್ಕೊಂಡ್ಬಂದಂತ ಸಂದರ್ಭದಲ್ಲೇ ಕೇಳಬಹುದಿತ್ತು, ಉಳಿದಂತ ಅಸ್ಥಿ ಪಂಜರ ಇಲ್ಲಿ ಅಂತ. ಆ ರೀತಿ ಮಾಡದೆ ಏಕಾಏಕಿ ತನಿಖೆ ಕೊಟ್ಟರು, ಅವ್ರು ತೋರಿಸಿದ ಕಡೆ ಎಲ್ಲ ಗುಂಡಿ ಆಗೋದ್ರು. ಸೊ ಇದು ಎಲ್ಲೋ ಧರ್ಮಸ್ಥಳಕ್ಕೆ ಬರುವಂತ ಜನರ ಮೇಲೆ ಪ್ರಭಾವ ಬೀರುತ್ತೋ, ಹೌದೇನೋ ನಿಜವಾಗ್ಲೂ ಆಗ್ತಿದೇನೋ ಅಂತದ್ದು. ಸೊ ಇವತ್ತಿಗೂ ಕೂಡ ಧರ್ಮಸ್ಥಳಕ್ಕೆ ಜನರು ಹೋಗ್ತಾ ಇಲ್ಲ.
ನೋಡಿ, ಒಂದು ನಾನು ಹೇಳ್ತೀನಿ, ಹಿಂದೂಗಳೇನೋ ಶ್ರದ್ಧಾ ಕೇಂದ್ರಗಳು, ಧಾರ್ಮಿಕ ಕೇಂದ್ರಗಳಿದಾವ, ಯಾರೋ ಅವ್ರು ಹೇಳಿದ್ರಂತ ಬಿಡುವಂತ ಪ್ರಶ್ನೆ ಇಲ್ಲ. ಒಂದು ಹಂತದಲ್ಲಿ ಸ್ವಲ್ಪ ಏನೋ ಕೊಂಚ ಮನಸ್ಸಿಗೆ ಅನ್ಸುತ್ತೆ ಏನಪ್ಪ ಈ ತರ ಅಂತ ಅನಿಸುವಂತ ಭಾವನೆಯನ್ನು ಕ್ರಿಯೇಟ್ ಮಾಡಬಹುದು. ಆದ್ರೆ ಯಾರು ಕೂಡ ಹೋಗುವಂತ ಬಿಡುವಂತ ಪ್ರಶ್ನೆ ಏನಿಲ್ಲ. ನಾವು ಹೋಗಿದ್ದೇವೆ, ಅನೇಕರು ಹೋಗಿದ್ದಾರೆ, ನಿರಂತರ ಹೋಗಿ ನಮ್ಮ ಉತ್ತರ ಕರ್ನಾಟಕದಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನ ಹೋಗೇ ಹೋಗ್ತಾರೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. ಆದ್ರೆ ಈಗ ಸತ್ಯ ಏನನ್ನುವಂಥದ್ದನ್ನು ಸಂಪೂರ್ಣವಾಗಿ ಹೊರಗೆ ಬರುವಂತದ್ದಾಗಿದೆ. SIT ಇನ್ನೂ ಸಂಪೂರ್ಣ ತನಿಖೆ ಆಗಬೇಕು. ಯಾಕಂದ್ರೆ ಸರ್ಕಾರ ಪ್ರಥಮ ಹಂತದಲ್ಲಿ ಇದನ್ನು ಎಚ್ಚೆತ್ತುಕೊಂಡಿತ್ತಂದ್ರೆ ಇಷ್ಟು ಮಾಡುವಂತ ಅವಶ್ಯಕತೆನೂ ಬರ್ತಿದ್ದಿಲ್ಲ. ಅದು ಯಾಕೆ ಡಿಲೇ ಬಿಟ್ರು, ಯಾವ ಕಾರಣಕ್ಕಾಗಿ ಬಿಟ್ರು ಅನ್ನೋಂಥದ್ದನ್ನ ಸರ್ಕಾರನ ಹೇಳಬೇಕು. ಇಲಾಖೆಯವರು ಇದಕ್ಕೆ ಉತ್ತರ ಕೊಡುವಂತ ಉತ್ತರ ದಾಯಿತ್ವವನ್ನು ಸರ್ಕಾರದ ಮೇಲೆ ಬರುತ್ತೆ, ಇಲಾಖೆ ಮೇಲೆ ಬರುತ್ತೆ. ಬಟ್ ದೇರವಾಲೇಕಿನ ದುರುಸ್ತು ಅಂತಕ್ಕಂಥ ಹಿಂದಿಯ ಏನ್ ಗಾದಿ ಮಾತೈತಿ ಅದನ್ನ ಅನುಗುಣವಾಗಿ ಇವತ್ತು ಮಾಡುವಂತ ಪ್ರಯತ್ನ ಆಗಿದ್ದಾರೆ. ಬಟ್ ಇದರ ಸಂಪೂರ್ಣ ತನಿಖೆ ಆಗಬೇಕು, ಸಂಪೂರ್ಣ ವಿಚಾರಗಳು ಜನರ ಮುಂದೆ ತರಬೇಕು. ಯಾಕಂದ್ರೆ ಇವತ್ತು ಒಂದೋ ಎರಡೋ ಮಾಡ್ತಾರೆ, ಯಾರೋ ಯೂಟ್ಯೂಬರ್ಗಳು ಮಾಡ್ತಾರ, ಇದನ್ನ ಮಾಡಿ ದುರುದ್ದೇಶಕ ಪೂರ್ವಕವಾಗಿ ಈ ರೀತಿಯಾದಂತಹ ಷಡ್ಯಂತ್ರ ಮಾಡುವಂತವ್ರ ಇನ್ನಾದರೂ ಅವ್ರದ್ದು ಕಣ ತೆರೆಯಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಶೀಘ್ರವಾಗಿ ಇದರ ಸಂಪೂರ್ಣ ತನಿಖೆ ಆದಷ್ಟು ಬೇಗನೆ ಮುಗಿಸಿ ಅವ್ರನ್ನೆಲ್ಲರನ್ನು ಕ್ರಮ ಏನಾಗಬೇಕು ಆ ಕ್ರಮ ಜರುಗಿಸತಕ್ಕಂಥ ಕೆಲಸವನ್ನು ಅವ್ರು ಮಾಡಬೇಕು. ಸದನದಲ್ಲಿ ಏನಾದರೂ ಚರ್ಚೆಯನ್ನು ಮಾಡ್ತೀರಾ? ಈ ಬಗ್ಗೆ ಚರ್ಚೆ ಮಾಡಿ ಸರ್ಕಾರಕ್ಕೆ ಒಂದಷ್ಟು ಜಾಗೃತಿಯನ್ನ ಅಥವಾ ಸರ್ಕಾರದ ಏನ್ ತಪ್ಪನ್ನ ಎತ್ತು ಹಿಡಿಯುವಂತದ್ದು ಈ ರೀತಿಯನ್ನು ಮಾಡ್ತೀರಾ? ನೋಡಿ, ನಾಳೆ ದಿವಸ ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಮಾನ್ಯ ಅಶೋಕ್ ಅವರು ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವ್ರ ಜೊತೆ ಇದರ ಬಗ್ಗೆ ಚರ್ಚೆ ಆಗಿರುತ್ತೆ. ಅವ್ರು ತೆಗೆದುಕೊಳ್ಳತಕ್ಕಂಥ ನಿರ್ಣಯಕ್ಕೆ ಇಡೀ ಪಾರ್ಟಿ ಬದ್ಧರಾಗಿರುತ್ತೆ. ಇದಿಷ್ಟು ಶಾಸಕರಾದಂತಹ ಮಹೇಶ್ ತೆಂಗಿನಕಾಯಿ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ